ಫೈನಲ್ ಆಗಿ ಬಸ್ಸಾರಂತೂ ರೆಡಿ ಆಯಿತು. ಇನ್ನು ಮುದ್ದೆ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ಇರೋದು. ಈ ಕಡೆ ಮುದ್ದೆಗೂ ರೆಡಿ ಆಗ್ತಾಯಿದೆ. ರೈಸ್ ಬೀಜಲ್ಲಿ ಮಾಡಿರೋದೆ ಅನ್ನ ತೊಗೊಂಡು ಬಂದು ಹಾಕಿದ್ದೀವಿ. ರಾಗಿ ಹಿಟ್ಟು ನಾನು ಲಾಸ್ಟ್ ಟೈಮ್ ಮನೆಗೆ ಹೋದಾಗ ಸ್ವಲ್ಪ ತೊಗೊಂಡು ಬಂದು ಇಟ್ಕೊಂಡಿದ್ದೆ, ಅದು ಇನ್ನೂ ಇದೆ, ಅದನ್ನೇ ಯೂಸ್ ಮಾಡ್ತೇನೆ. ಶಾಪಲ್ಲಿ ಸಿಗೋ ರಾಗಿ ಹಿಟ್ಟು ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೆ ನಾನು ಮನೆಗೆ ಹೋದಾಗ ಒಂದು ಅರ್ಧ kg ಅಷ್ಟು ರಾಗಿ ಹಿಟ್ಟು ತೊಗೊಂಡು ಬಂದು ಇಟ್ಕೊಂಡ್ರೆ ಒಂದು 5-6 ಸಲ ಮಾಡ್ಕೊಂಡು ತಿನ್ಬೋದು ಮುದ್ದೆನೂ. ಫೈನಲಾಗಿ ಮುದ್ದೆ ರೆಡಿ ಆಗೋಯ್ತು. ಈ ಥರ ಚೆನ್ನಾಗಿ ಕಲಿಸಿದ್ರೆ ಮುದ್ದೆ ಸಾಫ್ಟಾಗಿರುತ್ತೆ. ನಾವು ಎಷ್ಟು ಕಲಿಸ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ. ಸೊ ಫೈನಲಾಗಿ ಮುದ್ದೆ ಕಟ್ತಾಯಿದ್ದೀನಿ. ಹಸುವಂತೂ ಆಗ್ತದೆ. ನಾನು ಬಸ್ಸಾರು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ನೀವು ಪಿ ಜಿಯಲ್ಲಿದ್ದರೆ ನೀವು ಒಂದ್ಸಲ ಟ್ರೈ ಮಾಡಿ, ಇಲ್ಲಾಂದರೆ ಮನೇಲಿ ಟ್ರೈ ಮಾಡಿ. ನನ್ನ ಫ್ರೆಂಡ್ ಈಗ ತಿಂತಿದ್ದಾಳೆ. ಇವಳು ಮಾಡಲ್ಲ, ತಿಂತಾಳೆ ಅಷ್ಟೇ.